ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಫ್ರೈಡೇ, ನಿಮಗೆ ಗೊತ್ತು. ಫ್ರೈಡೇ ನಾವು ಲೇಡೀಸ್ ಎಲ್ಲರೂ ತಲೆಗೆ ಸ್ನಾನ ಮಾಡ್ಕೊತೀವಿ. ಇನ್ನು ಫ್ರೆಂಡ್ಸ್, ನಾನು ತಲೆಗೆ ಸ್ನಾನ ಮಾಡಿದ್ದೀನಿ. ಆದರೆ ಇನ್ನೂ ಫ್ರೆಂಡ್ಸ್, ನಂದು ತಲೆ ಒಣಗೇ ಇಲ್ಲ ನೋಡಿ, ಹಾಗೆ ಇದೆ, ಡ್ರೈ ವೆಟ್ಟಾಗಿ ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಸ್ವಲ್ಪ ಹಸಿ ಇದೆ. ಯಾಕೆಂದರೆ ಫ್ರೆಂಡ್ಸ್, ಇವಾಗ ಬಿಸಿಲು, ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಲ್ಲ, ಹಾಗೇ ಅದು ಸ್ವಲ್ಪ ಬಿಸಿಲಿಗೆ ಡ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ನಾನು ಕಲಾಮಂದಿರಲ್ಲಿ ತಗೊಂಡಿದ್ದು. ಇದು ಯಾಕೋ ಸ್ವಲ್ಪ ಕಲ್ಲರು ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ನೋಡಿದ್ರೆ ಇಲ್ಲ, ಇದು ತಂದಾಗಲೂ ಇದೇ ಕಲರ್ ಇತ್ತು. ಇದು ಫ್ರೆಂಡ್ಸ್ ನೋಡಿ, ಈ ಥರ ಹೂವು ಇದೆ. ನಾನು ಹೇಳಿದ್ದೀನಲ್ಲ ಫ್ರೆಂಡ್ಸ್, ನಾನು ಯಾವುದೇ ಬಟ್ಟೆ ತಗೊಂಡ್ರು ಹೂವು ಇರೋದೇ ತಗೊಳ್ಳೋದು. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ನನಗೆ ಸ್ವಲ್ಪ ಆ ಟ್ಯಾಬ್ಲೆಟ್ ತಗೊಂಡು ನಿನ್ನೆನೇ ನಿಮ್ಗೆ ಹೇಳಿದ್ನಲ್ಲ, ತಲೆ ಸುತ್ತದಂಗೆ ಆಗಿತ್ತು ಅಂತ. ಅದಕ್ಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾನು ಆ ಟ್ಯಾಬ್ಲೆಟ್ನ ತಗೊಂಡಿಲ್ಲ. ಈಗ ಫ್ರೆಂಡ್ಸ್, ನಂದು 8 ಗಂಟೆ ಡ್ಯೂಟಿ, ಇನ್ನೂ ಒಂದು 20 ನಿಮಿಷ ಇದೆ ಹೋಗೋಕ್ಕೆ. ನಂದು 9 to 6 ಡ್ಯೂಟಿ ಇರೋದು, ಜನರಲ್ ಶಿಫ್ಟು. ನೋಡಿ ಫ್ರೆಂಡ್ಸ್, ಇದು ನಾನು ಸ್ಲೀವು ಈ ಥರನೇ ಹೊಲಿಸಿದ್ದೀನಿ. ಇದು ಸ್ವಲ್ಪ ಲೂಸ್ ಆಗಿತ್ತು ಅಂತ ನಾನು ಸ್ಟಿಚ್ ಹಾಕ್ಸ್ಕೊಂಡಿದ್ದೀನಿ, ಅಂತ ಏನು ಟೈಟ್ ಇಲ್ಲ. ಇನ್ನು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೀನಿ, ನಂದು ಶಿವಂದು ಸ್ಟ್ಯಾಚು ಕಾಣಿಸ್ಬೇಕು ಅಂತ ನಾನು. ಇನ್ನು ಫ್ರೆಂಡ್ಸ್, ಇದಕ್ಕೆ ಪ್ಯಾಂಟ್ ಬಂದು ಪ್ಲೈನ್ ಬಂದಿದೆ. ಪ್ಲೈನ್ ಪ್ಯಾಂಟು ನೋಡಿ, ಓಣಿ ಬಂದು ಈ ಥರ ಬಂದಿದೆ. ಈಗ ನಾನು ಫ್ರೆಂಡ್ಸ್ ರೆಡಿ ಆಗಿದ್ದೀನಿ ಕೆಲಸಕ್ಕೆ. ಇನ್ನೂ ಒಂದು 20 ನಿಮಿಷ ಇದೆ, ಎಲ್ಲ ಆಯಿತು. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮೇಲೆ ಗಿಡಕ್ಕೆ ನೀರು ಹಾಕೋಕ್ಕೆ ಹೋಗಿಲ್ಲ. ಯಾಕೋ ಇವತ್ತು ನೀರು ಸ್ಲೋ ಬರ್ತಾಯಿದೆ, ಹಂಗಾಗಿ ಫ್ರೆಂಡ್ಸ್ ನಾನು ಮಿಷನ್ಗೆ ನೀರು ಹಾಕಲಿಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ಫ್ರೈಡೇ, ನಾನು ಅದನ್ನೇನು ತೋರಿಸ್ಲಿಲ್ಲ. ಫುಲ್ಲು ಕಳಸ ಒಂದು ಏನೂ ಚೇಂಜ್ ಮಾಡಲಿಲ್ಲ ಫ್ರೆಂಡ್ಸ್. ರಾತ್ರಿ ನಾನು ಕಳಸ ಬೆಳಗಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, ಫ್ರೈಡೇ ಯಾವತ್ತೂ ಕಳಸನ ತೆಗಿಬಾರ್ದಂತೆ. ಶುಕ್ರವಾರ ತೆಗಿಬಾರ್ದು ಕಳಸನ. ಬೇಕಿದ್ದರೆ ನೀವು ಗುರುವಾರನೇ ಕಳಸ ತೆಗೆದು ವಾಶ್ ಎಲ್ಲ ಮಾಡ್ಕೊಳ್ಳಿ. ನಾನು ಫ್ರೆಂಡ್ಸ್ ರಾತ್ರಿ ನಾನೇನು ವಾಶ್ ಮಾಡಲಿಲ್ಲ. ಅದಲ್ಲದೆ ಇನ್ನೂ ಚೆನ್ನಾಗಿತ್ತು ನಮ್ಮ ಮನೆಯದು ಕಳಸ ಪಾತ್ರೆ ಎಲ್ಲ, ಇನ್ನೂ ಏನೂ ಅಷ್ಟೇನು ಇದಾಗಿರಲಿಲ್ಲ, ಹಂಗಾಗಿ ನಾನು ಅದನ್ನು ವಾಶ್ ಮಾಡಲಿಲ್ಲ. ಇನ್ನು ಫ್ರೆಂಡ್ಸ್, ನಾನು ನಿಮಗೆ ಗೊತ್ತು, ಫ್ರೈಡೇ ತಲೆಗೆ ಸ್ನಾನ ಮಾಡ್ಕೊತೀನಿ. ಅದಾದಮೇಲೆ ಮಂಡೇ ಮಾಡ್ಕೊತೀನಿ. ಮಂಡೇ ನನಗೆ ಟೈಮ್ ಸಿಕ್ಕಲಿಲ್ಲ ಅಂದರೆ ಸಂಡೇ ಸ್ವಲ್ಪ ಒಂದು 15 ಡೇಸು ಮತ್ತು ವೀಕ್ಲಿ ಏನಾರು ಆದರೆ ಎಣ್ಣೆ ಸ್ನಾನ ಮಾಡ್ಕೊತೀನಿ. ಇಲ್ಲಾಂದರೆ ಬರೀ ತಲೆಗೆ ಸ್ನಾನ ಮಾಡ್ಕೊತೀನಿ. ತಲೆ ನೋಡಿದ್ರಲ್ಲ ಫ್ರೆಂಡ್ಸ್, ಯಾಕೆ ಗೊತ್ತಾ, ಏನೋ ಫ್ರೆಂಡ್ಸ್, ಫ್ರೈಡೇ ತಲೆಗೆ ಸ್ನಾನ ಮಾಡ್ಕೊಳ್ಳಿಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ. ಹಂಗಾಗಿ ನಾನು ಫ್ರೈಡೇ ಎಷ್ಟೇ ಟೈಮ್ ಇರಲಿ, ಇಲ್ಲ ಫಸ್ಟ್ ಶಿಫ್ಟೇ ಆಗಿರಲಿ, ನಾನು ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡ್ಕೊಬಿಡ್ತೀನಿ. ಟೈಮ್ ನೋಡ್ತಾ ಇದೆ ಫ್ರೆಂಡ್ಸ್. ಇದು ಅಂತೂ ಫ್ರೆಂಡ್ಸ್ ಒಂಥರ ಬಟ್ಟೆ ಅಷ್ಟು ಸಾಫ್ಟ್ ಇದೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ನನ್ನ ಇದು ಬರ್ತಡೇಲಿ ನಾನು ಇದೇ ಥರದಲ್ಲಿ ಯೆಲ್ಲೋ ಕಲರ್ ತಗೊಂಡಿದ್ದೀನಿ. ಅದನ್ನು ನಾನು ಟ್ರಿಪ್ ಹೋಗಿದ್ನಲ್ಲ, ಆವಾಗ ಗಂಟೆ ಗಣೇಶ ಟೆಂಪಲಲ್ಲಿ ಮಾಡಿದ್ದೀನಿ. ಅದನ್ನೇ ಯಾವಾಗಾರ ಹಾಕೊಂಡಾಗ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಸೇಮ್ ಇದು ತುಂಬ ಚೆನ್ನಾಗಿತ್ತಲ್ಲ. ಆಮೇಲೆ ಇದೇ ಥರ ಒಂದು ನನ್ನ ಮಗಳು ನನಗೂ ಬೇಕು ಅಂತ ಹೇಳಿದ್ದು. ಆವಾಗ ನಾನು ಇದು ಬಂದು ಫ್ರೆಂಡ್ಸ್ 900 ಅವಳಿಗೆ ಇದೇ ಕಲರ್ ಬೇಕು ಅಂದು, ಅದಕ್ಕೆ ಇದೇ ಕಲರ್ ತಂದುಕೊಟ್ಟೆ. ಇದು ಏನೋ ನನಗೆ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ ಫ್ರೆಂಡ್ಸ್, ಕಲರ್ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ಇದು ವಾಶ್ ಮಾಡುವಾಗ ಕಲರ್ ಹೋಗಲ್ಲ. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ನಾನು ಡ್ರೆಸ್ಗಳನ್ನ ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷನ್ಗೆ ಹಾಕಲ್ಲ. ಕೈಯಲ್ಲೇ ಬ್ರಷಲ್ಲಿ ಉಜ್ಜಿಬಿಟ್ಟು ನಾನು ವಾಶ್ ಮಾಡಿ ಒಣಗಾಕ್ಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಸ್ಲೀವ್ ನೋಡಿದ್ರಲ್ಲ, ನಾನು ಇಷ್ಟೇ ಹೊಲಿಸಿರೋದು. ಇಷ್ಟ ಆಯಿತು ಫ್ರೆಂಡ್ಸ್. ಇನ್ನೂ ಒಂದು 3 ಡ್ರೆಸ್ ಇದೆ. ಆ ಡ್ರೆಸ್ ಪೀಸೇ ನಾನು ನಿಮಗೆ ತೋರಿಸಿಲ್ಲ, ಹೆಂಗೋ ಹಾಕೊಂಡಾಗ ತೋರ್ಸೋಕ್ಕಾಗುತ್ತೆ ಅಂತ ಆ ಡ್ರೆಸ್ ಪೀಸ್ ತೋರಿಸಿಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ನಂದು ಬೆಳಗ್ಗೆನೇ ಏನೆಲ್ಲ ಕೆಲಸ ಆಯಿತು ಅಂತ ಹೇಳ್ತೀನಿ. ನನ್ನ ಡೈಲಿ ರೋಟೀನ್ ಫ್ರೆಂಡ್ಸ್. ನಾನು ವರ್ಕ್ ಮಾಡೋರದ್ದು ಯಾವ ರೀತಿ ಇರುತ್ತೆ ಅಂತ ನಾನು ಅಷ್ಟೇ ಡೈಲಿ ನಿಮಗೆ ಹೇಳ್ತೀನಿ. ನಾವು ಎಷ್ಟು ಬೇಗ ಇದ್ದರೆ ಏನೆಲ್ಲ ಕೆಲಸ ಆಗುತ್ತೆ ಅಂತ. ಫ್ರೆಂಡ್ಸ್, ನಾನು 5 ಗಂಟೆಗೆ ಎದ್ದಿದ್ದೆ, ಆದರೆ ಯಾಕೋ ಕಣೆ ಮತ್ತೆ ಎದ್ದೇಳೋಕ್ಕಾಗಲಿ. ಮತ್ತೆ 5:30 ತನಕ ಮಲ್ಕೊಂಡೆ. ಇವತ್ತು ಮಲ್ಕೊಂಡು ಎದ್ಬಿಟ್ಟು, ಇವತ್ತು ಬೇರೆ ಫ್ರೈಡೇ ಅಲ್ವಾ, ಇದು ಫೋಟೋದು ಹೂವು ಎಲ್ಲ ತೆಗೆದ್ಬಿಟ್ಟು ಸರಿ ಫಸ್ಟೇ ನೀರು ಇಟ್ಬಿಟ್ಟೆ ಕಾಯೋಕ್ಕೆ. ತಲೆಗೆ ಸ್ನಾನ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಫಸ್ಟೇ ನೀರನ್ನ ಕಾಯೋಕ್ಕೆ ಇಟ್ಬಿಟ್ಟು ಫ್ರೆಂಡ್ಸ್, ನೀರು ಕಾದ್ಮೇಲೆ ತಕ್ಷಣವೇ ನಾನು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಲೆಮನ್ದು ನೀರು, ಬಿಸಿ ನೀರು ಕುಡಿದ್ಬಿಟ್ಟು ಮತ್ತೆ ಹೋಗಿ ಪ್ಯಾಸೇಜೆಲ್ಲ ಮಾಪಾಕ್ಬಿಟ್ಟು, ಸ್ವಲ್ಪನೇ ಪಾತ್ರೆ ಇತ್ತು, 1-2 ಕುಕ್ಕರ್ ಇತ್ತು ಫ್ರೆಂಡ್ಸ್, ಅದನ್ನು ವಾಶ್ ಮಾಡಿ ಒಳಗಡೆ ಹೋಗಿ ನೋಡ್ತೀನಿ, ರೈಸು ರಾತ್ರಿ 1 ಪಾವ್ ಅನ್ನ ಮಾಡಿದ್ದಾಳೆ ನನ್ನ ಮಗಳು, ಅದು ಇನ್ನೂ ಅಷ್ಟು ಹಂಗೆ ಇತ್ತು. ಅದೇನಕ್ಕೆ ಫ್ರೆಂಡ್ಸ್ ವೇಸ್ಟ್ ಮಾಡಬೇಕು, ನಾವು ಅನ್ನಕ್ಕೋಸ್ಕರನೇ ಅಲ್ವಾ ಇಷ್ಟೆಲ್ಲ ಕಷ್ಟಪಡೋದು ಅಂದ್ಬಿಟ್ಟು ಅದನ್ನೇ ವೈಟ್ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಮಾಡಿ ಫ್ರೆಂಡ್ಸ್, ಇನ್ನು ಇವತ್ತು ಯಾಕೋ ಬೀಟ್ರೋಟ್ ಜ್ಯೂಸ್ ಮಾಡೋಕ್ಕಾಗಲಿಲ್ಲ. ಅರ್ಧ kg ಜ್ಯೂಸ್ ಇದು ತಂದಿದ್ದೆ, 1 kgನ ಇರಲಿ ಅಂದ್ಬಿಟ್ಟು ನಲ್ಲಿಕಾಯಿ ಮತ್ತು 1 ಲೆಮನ್ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಇನ್ನೂ ನಾನು ಕುಡ್ದಿಲ್ಲ. ಇನ್ನು ಬಟ್ಟೆನ ಮಿಷನ್ಗೆ ಹಾಕಿದೆ, ಯಾಕೋ ನೀರು ಸ್ಲೋ ಬತ್ತಿತ್ತು ಫ್ರೆಂಡ್ಸ್, ಅದು ನೀರು ಎಳಿಲಿಲ್ಲ.
ಇನ್ನು ನನ್ನ ಮಗಳು ಆಫೀಸ್ಗೆ ಹೋಗಬೇಕು ಅಂದರೆ ಅವಳಿಗೆ ತಪ್ಪಲಿಗೆ ನೀರೆಲ್ಲ ಹಾಕಿ ರೆಡಿ ಮಾಡಿಟ್ಟು ಇವತ್ತು ನಾಷ್ಟ ನಾನು ಇಷ್ಟೇ ಮಾಡಿರೋದು ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ನಾನು ಚಿತ್ರಾನ್ನನೇ ತಗೊಂಡಿದ್ದೀನಿ, ಅವಳು ಮಧ್ಯಾಹ್ನಕ್ಕೆ ಅಲ್ಲೇ ಬೇಕಾದ್ರೆ ಏನಾದರೂ ಊಟ ಮಾಡ್ಕೊತಾಳೆ ಅಂತ ನಾನು ಮಧ್ಯಾಹ್ನಕ್ಕೆ ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ಬಟ್ಟೆನ ಐರನ್ ಮಾಡ್ಕೊಂಡೆ, ಮೇಲೆ ಗಿಡಕ್ಕೆ ನೀರು ಹಾಕಲಿಲ್ಲ, ಯಾಕೆಂದರೆ ನೆನ್ನೆ ಡೈಲಿ ಹಾಕ್ತಾಯಿದ್ರೆ ಫ್ರೆಂಡ್ಸ್ ಅದು ಒಂದು ದಿನಕ್ಕೆ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ನಾನೇನು ಮೇಲೆ ಹೋಗಲಿಲ್ಲ ನೀರು ಹಾಕೋಕ್ಕೆ. ಇನ್ನು ಫ್ರೆಂಡ್ಸ್ ನಾನು ಸೈಡ್ ನೋವು ಅಂತ ನಿಮ್ಗೆ ಹೇಳಿದ್ನಲ್ಲ, ಅದು ಈ ಮುಂದ್ಗಡೆ ನೋವು ಅಂದ್ಕೊಂಡೆ, ಆದರೆ ಹಿಂದೆ ಬ್ಯಾಕಲ್ಲಿ ನೋವಾಗಿದೆ. ಇದು 3 ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಇನ್ನೊಂದು ಫ್ರೆಂಡ್ಸ್ ಅದು ಎಷ್ಟು ಪವರು ಟ್ಯಾಬ್ಲೆಟು ಅಂದರೆ ಕೆಲಸದ ಹತ್ರ ನಾಷ್ಟ ಆದಮೇಲೆ ನೋಡಿದ್ರೆ ಅವಾಗ ನಿದ್ದೆ ಬರೋ ಥರ ಆಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತು ಸ್ಕಿಪ್ ಮಾಡಿದ್ದೀನಿ. ಆ ಟ್ಯಾಬ್ಲೆಟನ್ನು ನಾನು ತಗೊಳ್ಳೇ ಇಲ್ಲ, ಬರೀ ನಾನು ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡಿದ್ದೀನಿ, ಇನ್ಯಾವುದು ತಗೊಳ್ಳೇ ಇಲ್ಲ. ಇನ್ನು ಫ್ರೆಂಡ್ಸ್ ನನಗೆ ಈಗ ವೀಕ್ಲಿ 1 ಟೈಮ್ ರಜೆ ಸಿಕ್ಕಿದ್ರೆ ಸಾಕು, ಫುಲ್ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಈ ಒಂದು 15 ಡೇಸಿಂದ ಯಾಕೋ ನನಗೆ ಸ್ವಲ್ಪ ಮೈ ಟಯರ್ಡ್ ಅನ್ನಿಸುತ್ತೆ, ಯಾಕಂದರೆ ಕಂಟಿನ್ಯೂ ಡ್ಯೂಟಿ ಬೇರೆ ಮಾಡ್ತಾಯಿದ್ದೀನಿ. ಇನ್ನು ಬಂದು ಮನೇಲೂ ಕೆಲಸ ಮಾಡಬೇಕು. ಇನ್ನು ಸಂಜೆ ಎಲ್ಲ ಬಂದು ನನ್ನ ಮಗಳೇ ಕೆಲಸ ಮಾಡ್ಕೊತಾಳೆ, ನಾನೇನು ಕೆಲಸ ಮಾಡಲ್ಲ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಹೆಂಗೆ ಅಂದರೆ ನಮಗೆ ರೆಸ್ಟ್ ಮಾಡಬೇಕು ಅನಿಸುತ್ತೆ, ಅಲ್ಲಿ ಕೆಲಸಕ್ಕೂ ಹೋಗಬೇಕು. ನಾವು ಒಂದೇ ಸಮ ಹೋಗಲಿ ಒಂದು 2-3 ದಿವಸ ರಜೆ ತಗೊಂಡು ರೆಸ್ಟ್ ಮಾಡೋಣ ಅಂದರೆ ನಿಮಗೆ ಗೊತ್ತು, ಬಾಡಿಗೆ ಕಟ್ಟೋದಿರುತ್ತೆ, ಅದು ಇದು ಕಟ್ಟೋದಿದ್ದೇ ಇರುತ್ತೆ. ಅಷ್ಟು ಸೀರಿಯಸ್ಸಾಗಿ ರಜಾ ಹಾಕಿ ಮನೇಲಿ ಇರಬೇಕು ಅಂತಲೂ ಅನಿಸಲ್ಲ ಫ್ರೆಂಡ್ಸ್. ಎಲ್ರಿಗೂ ಆ ಥರ ಏನಿಲ್ಲ, ಸ್ವಲ್ಪ ಜನಕ್ಕೆ ಆ ಥರ ಅನಿಸುತ್ತೆ. ಸ್ವಲ್ಪ ಜನ ಏನಿಲ್ಲ, ಅಯ್ಯೋ ಹೆಂಗಾದರೂ ಆಗಲಿ ಒಂದು 4 ದಿವಸ ಮನೇಲಿರೋಣ ಅಂತಾರೆ. ಅದರಲ್ಲೂ ಫ್ರೆಂಡ್ಸ್ ನಾನು ಸ್ವಲ್ಪ ರಜಾ ಹಾಕೋದು ಕಮ್ಮಿನೇ, ಇಲ್ಲಿ ಅಂತ ಏನಲ್ಲ ಫ್ರೆಂಡ್ಸ್, ನಾನು ಆಫೀಸ್ ವರ್ಕ್ ಮಾಡುವಾಗಲೂ ಅಷ್ಟೇ ನಾನು ಜಾಸ್ತಿ ರಜಾ ಹಾಕ್ತಾಯಿರಲಿಲ್ಲ. ಅದೇನೋ ಫ್ರೆಂಡ್ಸ್ ನನಗೆ ಜಾಸ್ತಿ ರಜಾ ಹಾಕಬೇಕು ಅಂದರೆ ಇಷ್ಟ ಆಗೋಲ್ಲ, ಮತ್ತು ನೆಕ್ಸ್ಟ್ ಹೋದಾಗ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಹಾಗಾಗಿ ಫ್ರೆಂಡ್ಸ್ ನಾನು ಎಲ್ಲೇ ಕೆಲಸ ಮಾಡಲಿ ಜಾಸ್ತಿ ರಜಾ ಹಾಕಲ್ಲ, ಜಾಸ್ತಿ ರಜೆನೂ ತಗೊಳ್ಳಲ್ಲ. ಅದೊಂದು. ಇನ್ನು ಬರಬೇಕಾದ್ರೇ ಬನಾನ ತಂದಿದೆ ಫ್ರೆಂಡ್ಸ್. ಸ್ವಲ್ಪ ನಾನು ದಾಳಿಂಬೆ ಇದೆಲ್ಲ ತರಬೇಕು ಅಂತ ಅನ್ಕೋತೀನಿ, ಇಲ್ಲಾಂದರೆ ಬರುವಾಗ ನನಗೆ ಸಿಗಲ್ಲ, ಇಲ್ಲಾಂದರೆ ಹೋಗುವಾಗ ಟೈಮ್ ಆಗುತ್ತೆ. ಅದಕ್ಕೆ ಇವತ್ತು ಎಷ್ಟೇ ಕಷ್ಟ ಆದ್ರೂ ಫ್ರೆಂಡ್ಸ್ ಬರುವಾಗ ದಾಳಿಂಬೆ ತರಲೇಬೇಕು. ಅದನ್ನು ಸ್ವಲ್ಪ ದಿನ ಜ್ಯೂಸ್ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರಬೇಕಾದ್ರೆ ಇವತ್ತು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಏನು ಮಾಡಲಿಲ್ಲ, ಅಷ್ಟೇ ಕೆಲಸ ಮಾಡಿರೋದು ಅಡುಗೆದು. ಇನ್ನು ಮೇಲೂ ನೀರು ಹಾಕೋಕ್ಕೆ ಹೋಗಲಿಲ್ಲ. ಈಗ ಫ್ರೆಂಡ್ಸ್ ನಾನು ಹೋಗಬೇಕು. ಇನ್ನು ಫ್ರೆಂಡ್ಸ್ ನಾನು ಡ್ರೆಸ್ ಎಲ್ಲ ಹೇಳಿದ್ದೀನಿ ನಿಮಗೆ, ನಾನು ಅದನ್ನು ಮಿಷನ್ಗೆ ಹಾಕಲ್ಲ, ಯಾವುದಾದ್ರೂ ಕೈಗೆ ಹಾಕಿದ್ರೆ ಫಸ್ಟು ನಾನು ಎದ್ದು ಮಾಡೋ ಕೆಲಸನೇ ಫ್ರೆಂಡ್ಸ್. ಫಸ್ಟ್ ಹೋಗಿ ದೇವ್ರ ಮನೇಲಿ ಫೋಟೋ ನೋಡಿ ಫಿಶ್ಗೆ ಫುಡ್ ಹಾಕಿ ಆಮೇಲೆ ಹೋಗಿ ಮುಖ ವಾಶ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ಲೆಮನ್ ನೀರು ನಾನೇ ಸಣ್ಣ ಆಗಬೇಕು ಅಂತ ಕುಡಿತಿಲ್ಲ, ಆಗಾಗ ನನಗೆ ಗ್ಯಾಸ್ಟ್ರಿಕ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಹಾಟ್ ವಾಟರ್ಗೆ 1/2 ಲೆಮನ್ನು ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಕುಡಿತೀನಿ ಫ್ರೆಂಡ್ಸ್. ನೀವು ಯಾರಾದರೂ ದಪ್ಪ ಅದರಲ್ಲೇನೋ ಸಣ್ಣನೂ ಆಗುತ್ತೆ ಅಂತ ಮೈ ಅದರಲ್ಲೂ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಯಾವಾಗಲೂ 75 kg 76 kg ಇದ್ದೇ ಇರ್ತೀನಿ. ಸ್ವಲ್ಪ ಏನಾದರೂ ವೀಕ್ ಆದಾಗ ನಾನು 74 kg ಆಯ್ತೀನಿ. ನಿನ್ನೆ ಫ್ರೆಂಡ್ಸ್ ನಾನು ವೆಯ್ಟ್ ನೋಡಿದೆ, ನಿನ್ನೆ ನೋಡಿದಾಗ ನಾನು 74 ಇದ್ದೆ. ಅಲ್ಲೇ ನಾವು ವರ್ಕ್ ಮಾಡೋದಲ್ಲ ಇರುತ್ತಲ್ಲ ಮಿಷನ್ನು, ಯಾವಾಗಾದರೂ ಫ್ಲೋರ್ಗೆ ಹೋದರೆ ಫ್ರೆಂಡ್ಸ್ ನಾನು ನೋಡ್ಕೊತೀನಿ ಅಷ್ಟೇ ಫ್ರೆಂಡ್ಸ್. 1 kg 2 kg ಕಮ್ಮಿ ಜಾಸ್ತಿ ಆದರೆ ಅದೇನು ತೊಂದರೆ ಇಲ್ಲ. ಮತ್ತು ಏನು ಮಾಡೋಂಗಿಲ್ಲ, ನಾವು ಕೆಲಸ ಮಾಡೋರು ಒಂದೊಂದು ಟೈಮು ಸರಿಯಾಗಿ ಊಟ ತಿನ್ನಲ್ಲ, ಸರಿಯಾದ ಟೈಮಿಗೆ ಊಟ ತಿಂಡಿ ಮಾಡೋಕ್ಕಾಗಲ್ಲ. ಅದಲ್ಲದೆ ಫ್ರೆಂಡ್ಸ್ ಈಗಂತೂ ಈ ಬಿಸಿಲಲ್ಲಿ ನೋಡಿದ್ದೀರಾ, ಯಾರಿಗೂ ಏನು ಊಟನೂ ಸೇರಲ್ಲ, ಊಟ ಮಾಡೋಕ್ಕೂ ಆಗೋಲ್ಲ ಸರಿಯಾಗಿ. ಒಂಥರ ಅಂತ ಅನಿಸುತ್ತೆ ಫ್ರೆಂಡ್ಸ್, ಸರಿಯಾಗಿ ಊಟ ಸೇರಲ್ಲ, ಊಟ ಮಾಡೋಕ್ಕೂ ಆಗೋಲ್ಲ. ನನಗೆ ಅಂತ ಇಲ್ಲ, ಎಲ್ಲರೂ ಹಂಗೆ ಅಂತಾರೆ, ಅಯ್ಯೋ ಊಟ ತಿನ್ನೋಕ್ಕಾಗಲ್ಲ ಅಂತ. ಏನು ಮಾಡೋದು ಫ್ರೆಂಡ್ಸ್, ಹೆಂಗಾದರೂ ಏನಾದರೂ ತಿನ್ನಲೇಬೇಕಲ್ಲ. ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಈ ಟೈಮೇ ಹಂಗೆ ಫ್ರೆಂಡ್ಸ್ ಎಲ್ರಿಗೂ. ಇನ್ನು ಫ್ರೆಂಡ್ಸ್ ನೆನ್ನೆ ನಾನು ಒಂದು ಎಳ್ನೀರು ಕುಡಿದೆ ಫ್ರೆಂಡ್ಸ್. ನಾನು ಇವಾಗ 1 ಇಯರ್ ಮುಂಚೆ ಒಂದು ದಿನವೂ ಮಿಸ್ ಆಗದಂಗೆ ಎಳ್ನೀರು ಕುಡಿತಾ ಇದ್ದೆ. ಅದೇ ಇದು ನನಗೆ ಗೊತ್ತಿರೋ ವಿಷಯ ಹೇಳ್ತಾಯಿದ್ದೀನಿ. ಆಮೇಲೆ ನನಗೆ ನಮ್ಮ ಡಾಕ್ಟ್ರ್ ಒಬ್ಬರು ಹೇಳಿದ್ರು, ನಾವು ಎಷ್ಟು ಡೈಲಿ ಎಳ್ನೀರನ್ನ ಕುಡಿದ್ರೂ ನಮ್ಮ ಶರೀರಕ್ಕೆ ಅದು ನೀರು ರೂಪದಲ್ಲಿ, ಯೂರಿನ್ ರೂಪದಲ್ಲಿ ಎಲ್ಲ ಹೋಗ್ಬಿಡುತ್ತಂತೆ. ಅದೇ ಜಾಸ್ತಿ ಡೈಲಿ ಕುಡಿದ್ರೆ. ಹಂಗಾಗಿ ಒಂದು ವಾರದಲ್ಲಿ ಫ್ರೆಂಡ್ಸ್ ನಾವು 2 ಡೇಸು 3 ಡೇಸ್ ಕುಡಿದ್ರೆ ತೊಂದರೆ ಇಲ್ವಂತೆ. ಇನ್ನು ಫ್ರೆಂಡ್ಸ್ ನಾನು ಈ ಜ್ಯೂಸ್ಗಳು ಕುಡಿಯೋಕ್ಕೆ ಸ್ಟಾರ್ಟ್ ಆದಮೇಲಂತೂ ಎಳ್ನೀರು ಕಡೆಗೆ ಗಮನನೇ ತಗೊಂಡಿಲ್ಲ. ಈಗ ಮೊನ್ನೆ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ಅಷ್ಟೇ. ಇನ್ನು ಅದ್ರ ಮೇಲೆ ಫ್ರೆಂಡ್ಸ್ ನಾನು ಕುಡ್ದೇ ಇಲ್ಲ. ಇನ್ನು ಅವಾಗಂತೂ ಫ್ರೆಂಡ್ಸ್ ನಾನು ಡೈಲಿ ಕುಡಿತಾ ಇದ್ದೆ. ಆಮೇಲೆ ಇನ್ನೊಂದು ನೆನ್ನೆ ನಾನು ಎಳ್ನೀರು ತರಬೇಕಿತ್ತು ಫ್ರೆಂಡ್ಸ್, ನನ್ನ ಮಗಳಿಗೆ ಹೇಳ್ಬಿಟ್ಟು ಹೋಗಿದ್ದೆ. ಬರುವಾಗ ನೋಡಿದ್ರೆ ಆ ಎಳ್ನೀರು ಅಂಗಡಿಯಲ್ಲಿ ಆ ಯಪ್ಪನೇ ಇಲ್ಲ. ಒಂದು 10 ನಿಮಿಷ ನಿಂತ್ಕೊಂಡೆ, ಇನ್ನು ಬಂದೆ, ಟೈಮ್ ಆಗೋಗುತ್ತಲ್ಲ ಅತ್ಲಾಗಿ, ಏನು ಟ್ರಾಫಿಕ್ ಆಗುತ್ತಲ್ಲ ಅಂತ. ಮತ್ತು ಹೋಗುವಾಗ ನೆನ್ನೆ ನಾನು ಹೋಗುವಾಗ ಕುಡಿಬೇಕು ಅಂದರೆ ಅದೇ ಥರ ಆಯಿತು. ಅವರು ಮುಖ ವಾಶ್ ಮಾಡೋಕ್ಕೋ ಎಲ್ಲೋ ಹೋಗಿದ್ರು. ಹಂಗಾಗಿ ಫ್ರೆಂಡ್ಸ್ ಎಳ್ನೀರನ್ನ ಯಾರು ಹಂಗಂತ ಹೇಳ್ತಾರೆ ಡೈಲಿ ಕುಡಿಬಾರ್ದು ಅಂತ. ಇದು ನನಗೆ ಗೊತ್ತಿರೋ ಸಜೆಷನ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಡೈಲಿ ಎಳ್ನೀರನ್ನ ಕುಡಿದ್ರೆ ಅದು ನೀರು ಯೂರಿನ್ ಮೂಲಕ ಹೋಗ್ಬಿಡುತ್ತಂತೆ. ಇನ್ನೇನು ಫ್ರೆಂಡ್ಸ್ ನೋಡ್ತಾ ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅಂದರೆ ಫ್ರೆಂಡ್ಸ್ ನಮ್ಮೂರಲ್ಲಿ ಬಿಂದಿಗೆ ಜಾತ್ರೆ ಕರಗ ನಡೀತೆ, ತುಂಬ ದೊಡ್ಡ ಜಾತ್ರೆ ಆಗುತ್ತೆ ನಮ್ಮ ತಂದೆ ಮನೇಲಿ.
ಇನ್ನು ಇಲ್ಲೆಲ್ಲ ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾರೆ, ಸ್ವಲ್ಪ ಜನ. ನಾವಂತೂ ಫ್ರೆಂಡ್ಸ್ ಯುಗಾದಿ ಹಬ್ಬದಲ್ಲಿ ಮಾಮೂಲಿ ಎಣ್ಣೆ ಸ್ನಾನ ಮಾಡ್ಕೊಂಡು ಮನೆ ದೇವರೆಲ್ಲ ಪೂಜೆ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಒಬ್ಬಟ್ಟು ಏನಾದರೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಬೆಂಗಳೂರಲ್ಲಿ ನಮ್ಮೂರಲ್ಲಿದ್ದರೆ ಫ್ರೆಂಡ್ಸ್ ಜಾತ್ರೆ ಮತ್ತು ಬಿಂದಿಗೆ ಕುಣಿಯೋದು ಎಲ್ಲ ಇರುತ್ತೆ. ಅವ್ರವ್ರ ಊರಲ್ಲಿ ಒಂಥರ ಹಬ್ಬ ಇರುತ್ತಲ್ಲ, ಹಂಗೆ ಯುಗಾದಿ ಹಬ್ಬ ಅಂದರೆ ನಮ್ಮೂರಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಫ್ರೆಂಡ್ಸ್. ನಮ್ಮ ತಂದೆನೇ ಕರ್ಗ ಹೊರ್ತಾಯಿದ್ರು. ಈಗ ನಮ್ಮ ಅಣ್ಣದಿರು, ನಮ್ಮ ದೊಡ್ಡಪ್ಪನ ಮಕ್ಕಳು ಇವರೆಲ್ಲ ಕರ್ಗ ಹೊರ್ತಾರೆ. ಅದು ಬೆಂಗಳೂರು ಕರ್ಗುತ್ತಾರಲ್ಲ, ನಮ್ಮದೇ ಬೇರೆ ಡಿಫ್ರೆಂಟ್ ಇರುತ್ತೆ. ಅದು ಆ ಥರ ನೋಡೋದ್ರಲ್ಲ ಫ್ರೆಂಡ್ಸ್. ಇವತ್ತು ಇಷ್ಟು ನನ್ನ ಡೈಲಿ ರೋಟೀನ್ ಆಗಿದ್ದು ಫ್ರೆಂಡ್ಸ್. ಇದೇನಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.